Good morning, students. In the last class, we have discussed about the concert. What would we have explained in the last class? I will tell you something about the yesterday classes. One morning, in a small apartment in Bombay, a girl of about 16 looked up from the newspaper and said excitedly, Pandit Ravishankar's playing tomorrow at the Shanmukhananda Auditorium. Look at the picture. The boy was sleeping on the bed. The girl looked up the newspaper and read the newspaper information. The mother show the gestures to the girl. Okay, children, said her mother, pointing to the figure sleeping on the bed. You will wake him up. You know he needs all the sleep and rest he can get. ಓಕೆ ನೋಡಿರಿ, ಆ ಮಗುವಿಗೆ ಅವಳು ಪೇಪರಲ್ಲಿ ಜೋರಾಗಿ ಹೇಳ್ತಿರ್ಬೇಕಾದ್ರೆ ಆ ಮಲಗಿರ್ತಕ್ಕಂತಹ ಮಗು ಮಲಗಿಲ್ಲ. ಅವನು ಆ್ಯಕ್ಚುಲಿ ಅಂದರೆ ನಿದ್ದೆ ಪೂರ್ತಿ ಹೋಗಿಲ್ಲ, ಮಲ್ಕೊಂಡಾನೆ, ನಿದ್ದೆ ಮಾಡ್ತಾ ಇಲ್ಲ, ಎಚ್ಚರವಾಗಿದ್ದಾನೆ. ಆಗ ಇದನ್ನು ಓದಿ ಜೋರಾಗಿ ಹೇಳ್ತಕ್ಕಂಥದ್ದು ನೋಡಿ ಅವರ ಅಮ್ಮ ಅಂತೇಳಿ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ ಸುಮ್ಮನಿರು ಅಂತ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಪಂಡಿತ್ ರವಿಶಂಕರ್, he said, Pandit Ravishankar, the sitar maestro. He raised himself up on his elbows for 1 second, then fell back, but his eyes were shining. We must not miss the chance. He said, I have always wanted to hear him and see him. ಈಗ ನೋಡಿ, ಯಾರನ್ನ ನೋಡಬೇಕು ಅಂತೇಳಿ, Pandit Ravishankar. Here, Pandit Ravishankar, sitar playist, musician, a great Indian musician. ನೋಡ್ತಾ ಹೋಗ್ರಿ ಆ ಮಕ್ಕಳು. ಇವರು ಈ ರವಿಶಂಕರ್ ಪ್ರಸಾದ್ರವರ ಒಂದು ಸಂಗೀತ ಕಾರ್ಯಕ್ರಮ ಇದೆ ಅಂತೇಳಿ ಅವಳು ಪೇಪರಲ್ಲಿ ಹೇಳಿದ ತಕ್ಷಣ ಇವನು ಆ ಮಲ್ಕೊಂಡಂತಹ ಹುಡುಗ ಮೇಲಕ್ಕೆ ಎದ್ದೇಳಿದ. ಪಂಡಿತ್ ರವಿಶಂಕರ್ ಅಂತೇಳಿ ಎ ಗ್ರೇಟ್ ಮಾಸ್ಟರ್, ಸಂಗೀತ ದಿಗ್ಗಜನಾಗಿರ್ತಕ್ಕಂತಹ ಆ ವ್ಯಕ್ತಿಯ ಅಂತಹ ಒಬ್ಬ ಸಂಗೀತ ದಿಗ್ಗಜನ ಕಾರ್ಯಕ್ರಮ ಇದೆಯಾ ಆಡಿಟೋರಿಯಮಲ್ಲಿ. ಅಯ್ಯೋ, ನಾವು ಆ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು, ನಾವು ಹೋಗಬೇಕು, ನಾವು ನೋಡಬೇಕು ಅವ್ರನ್ನ, ನಾವು ಅವ್ರ ಸಂಗೀತವನ್ನು ಕೇಳಬೇಕು ಅಂತೇಳಿ ಮೇಲೆ 1 ಸೆಕೆಂಡ್ ಎದ್ದುಬಿಟ್ಟು ಅವನು ಸ್ವತಃ ಒಬ್ಬರೇ ಎದ್ದಾಳ್ತಾನೆ. ಕೊನೆಗೆ ಅವನೇ ಹಂಗೆ ಮತ್ತೆ ಎದ್ದು ಕೂತ್ಕೊಳ್ಳೋಕ್ಕಾಗದೇ ಹಾಗೆ ಹಿಂದಕ್ಕೆ ಹೋಗ್ತಾನೆ. ಆದರೆ ಅವನ ಕಣ್ಣು ಮಾತ್ರ ಹೊಳಿತಾ ಇರ್ತವೆ. ಅವ್ರ ಅಕ್ಕನ ಕಡೆನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಯಾವಾಗಲೂ ಅವ್ರ ಸಂಗೀತ ಕೇಳಬೇಕಂತ ಅಷ್ಟು ಕಾತರನಾಗಿರ್ತಕ್ಕಂಥದ್ದು. ಆ ತಕ್ಷಣ ಯಾವಾಗ ಅವನು ಎದ್ನೋ ಆ ತಕ್ಷಣವೇ ಅವರಮ್ಮ ಬಂದುಬಿಟ್ಟು, ಲೈ ಡೌನ್ ಸನ್, ಲೈ ಡೌನ್. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡ್. ಹಿ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ವಿತೌಟ್ ಹೆಲ್ಪ್. ಶಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂಡ್ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಆನ್ ಎ ಕಾರ್ನರ್ ಶೆಲ್ಫ್. ದ ಪ್ರೇಯರ್ which she uttered endlessly came unbidden to her lips. ಏನು ಮಗ ಎದ್ನಲ್ಲ, ಅವನ ಕಡೆ ಜೋರಾಗಿ ಅವಸರವಾಗಿ ಹೋಗಿಬಿಟ್ಟು ಎದ್ದು ಕುಳಿತು ಬಿಡಬೇಕಾಗಿತ್ತು. ಅಂದರೆ ಅವನು ತಾನೇ ಎದ್ದು ಕುಳಿತುಕೊಳ್ಳಬೇಕಾಗಿತ್ತು ಎಂದು ತಾನೇ ಮನದಲ್ಲಿ ಅಂದ್ಕೊಂಡು ಅವಳ ಧ್ವನಿ ಗಂಟಲಲ್ಲೇ ಉಳಿದಿತ್ತು. ಮೂಲೆಯಲ್ಲಿದ್ದ ಆ ದೇವರ ಮೂರ್ತಿ ಕಡೆ ಅವಳ ದೃಷ್ಟಿ ತಿರುಗಿ ಮನದಲ್ಲಿಯೇ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಅವನೊಬ್ಬನೇ ಎದ್ದು ಕೂತ್ಕೊಂಡ್ಬಿಟ್ರೆ ಇಂತಹ ಒಂದು ನೋಡೋಕ್ಕಾಗ್ತಾ ಇತ್ತಂದರೆ ಹುಷಾರಾಗ್ತಾ ಇದ್ದಾನೆ ಅಂತೇಳಿ ನೋಡೋಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತಿತ್ತು ಅಂತ ಅವಳು ಆ ದೇವರಲ್ಲಿರುವಂಥದ್ದು ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ದೆನ್ he began to cough and gasp for breath and had to be given oxygen from the cylinder that stood under the bed, but his large eyes were fixed on his sister. ಆಗ ಅವನು, ನಾನು ಅವರ ಸಿತಾರ್ ನುಡಿಸೋದನ್ನು ಕೇಳಲೇಬೇಕು ಮತ್ತು ಅವರನ್ನು ನೋಡಲೇಬೇಕು. ಅದು ಜೀವನದಲ್ಲಿ ಒಂದು ಬಾರಿ ಮಾತ್ರ ಬರುವಂತಹ ಅವಕಾಶ. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳ್ತದೆ ನೋಡ್ರಿ ಅವನು. ಹಾಗಾಗಿ ಹಂಗಂತ ಹೇಳ್ತಿರ್ಬೇಕಾದ್ರೆ ಅವನು ಮತ್ತೆ ಕೆಮ್ತಾ ಇದ್ದಾನೆ, ಉಸಿರಾಡೋಕ್ಕೂ ಕೂಡ ತೊಂದರೆ ಆಗ್ತಾಯಿದೆ.
ಆಗ ಮಂಚದಲ್ಲಿ ಕೆಳಗಡೆ ಇದ್ದಂತಹ ಆಮ್ಲಜನಕವನ್ನು ನೀಡ್ತಾರೆ. ಆದರೆ ಅವನ ದೊಡ್ಡ ಕಣ್ಣುಗಳು ಮಾತ್ರ ಅವನ ಅಕ್ಕನ ಕಡೆನೇ ನೋಡ್ತಾ ಇರ್ತವೆ. ಮಕ್ಕಳ, ಇಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ಶಾಲ್ ಕಂಟಿನ್ಯೂ ದ ಸೇಮ್ ಲೆಸನ್, ದ ಪ್ಯಾರಾಗ್ರಾಫ್ ನಂಬರ್ 5. ಆಲ್ ಆಫ್ ಯು ಲಿಸನ್ ಕೇರ್ಫುಲಿ ಆ್ಯಂಡ್ ಅಬ್ಸರ್ವ್ ದ ರೀಡಿಂಗ್. Okay children, now I start the reading the next paragraph. Okay children, all of you listen carefully. Dear students, listen the yesterday class summary. Okay, and also watch the photos of the Pandit Ravi Shankar and the boy was sleeping on the bed. That picture or photo is also watched in the last class summary. Today, continue the same lesson. Smita, I read the lesson, all of you observe. Smita bit her lip in self-reproach. She had been so excited at seeing the announcement that she had not remembered that her brother was very ill. She had seen how the doctors had shaken their heads gravely and spoken words that neither she nor even her parents could understand, but somewhere deep inside, Smita had known the frightening truth that Anant was going to die. The word cancer had hung in the air. Her brother was dying of cancer, even though she pretended that all would be well and they would return together, a small family of 4, to their home in Gangapur. And he was only 15 and the best table tennis player in the school and the fastest runner. He was learning to play the sitar. They were both taking sitar lessons, but Anant was better than her, as in many other things. He was already able to compose his own tunes to the astonishment of their guru. The cancer had struck and they had come to Bombay so that he could be treated at the cancer hospital in the city. Whenever they came to Bombay, the family stayed with Aunt Sushila. Her apartment was not big, but there was always room for them. They had come with high hopes in the miracles of modern science. They told themselves that Anant would be cured at the hospital and he would again walk and run and even take part in the forthcoming table tennis tournament. And he would play the sitar and perhaps would be a great sitarist one day. But his condition grew worse with each passing day, and the doctors at the cancer hospital said, "Take him home, give him the things he likes, indulge him." And they knew them that the boy had not many days to live, but they did not voice their fears. They laughed and smiled and talked and surrounded Anant with whatever made him happy. They fulfilled his every need and gave whatever he asked for. And now he was asking to go to the concert. The chance of a lifetime, he was saying. Underline that sentence. The chance of a lifetime, he was saying. When you are better, his mother said, this is not the last time they are going to play. Okay, children, I think all of you listen the lesson of these 2 paragraphs. Now look at the picture of the apartment. Okay, children, all of you identify some new words. I also identified some new words and wrote their meanings on the
blackboard. Gravely, that means seriously. Pretend to behave in a particular way. Pretend andre to behave in a particular way in order to make other people believe something that is not true. ಅಂದ್ರೆ ಬೇರೆಯವರಿಗೆ ಅದು ನಿಜ ಅಲ್ಲ, ಆದ್ರೆ ನಿಜ ಹಾಗೇ ಇದೆ, ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಕ್ಕಂಥದ್ದು. ಬಿಹೇವ್ ಇದೆ ಪರ್ಟಿಕ್ಯುಲರ್ ವೇ, ಒಂದು ನಿರ್ದಿಷ್ಟವಾದ ವೇದಲ್ಲಿ ಅವರು ಬಿಹೇವ್ ಮಾಡ್ತಾರೆ, ಅದು ದಟ್ ಈಸ್ ನಾಟ್ ಟ್ರೂ, ಸತ್ಯ ಅಲ್ಲ. ಅಸ್ಟೋನಿಶ್ಮೆಂಟ್, ಎ ಫೀಲಿಂಗ್ ಆಫ್ ಎ ವೆರಿ ಗ್ರೇಟ್ ಸರ್ಪ್ರೈಸ್. ಆ ಗುರುಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಆ ರೀತಿ ಇದ್ದಕ್ಕೆ ಅಸ್ಟೋನಿಶ್ಮೆಂಟ್ ಅಂತ. ಮಿರಾಕಲ್, ಆಕ್ಟ್ ಇದೆ ಅಂದ್ರೆ ಅಂದ್ರೆ ಒಂದು ಏನೋ ಸೃಷ್ಟಿ, ಮರು ಸೃಷ್ಟಿ ಆಗುವಂಥದ್ದು. ಆರ್ ಈವೆಂಟ್ ದಟ್ ಡಸ್ ನಾಟ್ ಫಾಲೋ ದ ಲಾಸ್ ಆಫ್ ನೇಚರ್ ಅಂಡ್ ಈಸ್ ಬಿಲೀವ್ಡ್ ಟು ಬಿ ಕಾಸ್ಡ್ ಬೈ ಗಾಡ್. ದೇವರ ಒಂದು ಶಕ್ತಿಯಿಂದ, ಅಂದ್ರೆ ಡಾಕ್ಟರ್ಗಳು ಹೇಳ್ತಾರೆ ಕೆಲವು ಸರಿ ಏನಾದ್ರು ಮಿರಾಕಲ್ ನಡಿಬೇಕು ಅಂತ, ಅಂದ್ರೆ ಜಾದು ನಡಿಬೇಕು, ಹಾಗಾದ್ರೆ ಮಾತ್ರ ಬದುಕೋದು ಸಾಧ್ಯ ಅಂತ. ತುಂಬಾ ಸೀರಿಯಸ್ ಆಗಿರ್ತಾರೆ, ಏನಾದ್ರು ಮಿರಾಕಲ್ ಅವ್ರೇನಾದ್ರು ಬದುಕ್ಬಿಟ್ರೆ ಅದು ಮಿರಾಕಲ್ ಅಂತೇಳಿ ಕರೀತಾರೆ. ಅಂದ್ರೆ ಅಷ್ಟು ಅದ್ಭುತವಾದಂತಹ ಘಟನೆ ನಡಿಬೇಕು, ದೇವರ ಒಂದು ಕೃಪೆ ಬೇಕು, ಏನು ದೇವರ ದಯೆಯಿಂದ ಬಂದು ಬದುಕ್ಬಿಟ್ಟ ಅಂತಲ್ಲ ಆ ತರ ಆಗುತ್ತೆ. ಹಂಗಿಂದ ವರಿಂಗ್ ಸಮ್ವನ್ ಅಂದ್ರೆ ಬೇರೆಯವ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತಕ್ಕಂಥದ್ದು, ಬೇರೆ ಇನ್ನೊಬ್ಬರ ಬಗ್ಗೆ ವರಿಂಗ್ ಸಮ್ವನ್, ಬೇರೆ ಅವ್ರ ಬಗ್ಗೆ ಯೋಚನೆಯನ್ನ ಮಾಡ್ತಕ್ಕಂಥದ್ದು, ಚಿಂತೆಯನ್ನ ಮಾಡ್ತಾರೆ. ಇಂಡಲ್ಜ್ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಬರುತ್ತೋ, ಇಂಡಲ್ಜ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನ್ ಇಷ್ಟ ಪಡ್ತಾರೋ ಅವ್ರ ತರ ಅದೇ ತರ ನಡ್ಕೊಳ್ಳೋದು, ಅಥವಾ ಅವನಿಗೆ ಇಷ್ಟಪಟ್ಟದನ್ನ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಇಂಡಲ್ಜ್ ಎಂಬುದು. ಒನ್ ಹೂ ವಾಟ್ಸ್ ಡಿಸೈರ್ ಫುಲ್ಫಿಲ್ ಇಸ್ ಒನ್ ಸಮ್ವನ್ desires will be fulfilled ಅಂತ ಕರೀಬಹುದು ಇಂಡಲ್ಜ್. These are the new words. Okay children, all of you ready to discuss the paragraphs. I will tell you the meaning of these two paragraphs. Okay children, look at the textbook. In the yesterday class we have stopped at the 4th para. ಸಿಸ್ಟರ್ ಕಡೆಗೆ ಅವ್ನು ನೋಡ್ತಾ ಇರ್ತಾನೆ, ಆಗ ಇವಳಿಗೆ ಜ್ಞಾನೋದಯ ಆಗ್ತದೆ. ಸ್ಮಿತಾ ಬಿಟರ್ ಲಿಪ್ ಇನ್ ಎ ಸೆಲ್ಫ್ ಅಪ್ರೋಚ್. ಕಷ್ಟ ನನಗೆ ಸ್ಮಿತಾ ಬಿಟ್ ಆರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಹಂಗೆ ತಕ್ಷಣಕ್ಕೆ ನಾವೇನಾದ್ರು ಯಾರು ಮಾತಾಡ್ತಿರ್ತೀವಿ, ಯಾರ ಬಗ್ಗೆ ಮಾತಾಡ್ತಿರ್ತೀವಿ, ಅವ್ರು ಬಂದ್ಬಿಡ್ತಾರೆ, ಅವ್ರ ತಕ್ಷಣಕ್ಕೆ ಹಿಂಗೆ ಆಗ ಸುಮ್ಮನೆ ಆಗ್ಬಿಡ್ತು. ಅಥವಾ ನಾವು ಯಾರು ಟೀಚರ್ಸ್ ನೀವೆಲ್ಲ ನಾವೇನೋ ಬರೋದು ಒಂದು ನಿಮಿಷ ಲೇಟ್ ಆಗಿ ಒಂದು ನಿಮಿಷ ಏನಾದ್ರು ಹಿಂಗೆ ಬರೋದು ಆಯ್ತು ಅಂದ್ರೆ ನೀವು ಅಲ್ಲೇ ಮಾತಾಡ್ತಿರ್ತಾರ, ನಾವು ಬಂದ ತಕ್ಷಣ ಹಂಗೆ ಕಪ್ ಅಂತ ಸುಮ್ಮನಾಗ್ತು. ಹಾಗೆ ಇವಳು ಹಂಗೆ ಪಟ್ ಅಂತ ಸುಮ್ಮನಾದ್ದು ತನ್ನಷ್ಟಕ್ಕೆ ತಾನೆ, ತುಟಿ ಕಚ್ಕೊಂಡು. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಅಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ that she had not remembered that her brother was very ill. When she was see the announcement, ಅವಳು ಯಾವಾಗ ಪೇಪರ್ ಅಲ್ಲಿ ಬಂದಿರುವಂತ ಅನೌನ್ಸ್ಮೆಂಟ್ ಅನ್ನು ನೋಡಿದೋ, ಶಿ ವಾಸ್ ವೆರಿ ಎಕ್ಸೈಟೆಡ್, ವೆರಿ ಹ್ಯಾಪಿ. ಶಿ ವಾಸ್ ವೆರಿ ಹ್ಯಾಪಿ, ಬಹಳ ಸಂತೋಷ ಪಡುತ್ತೆ. ಶಿ ಡಿಡ್ ನಾಟ್ ರಿಮೆಂಬರ್, ಅವಳು ಮತ್ತೆ ಬಿಟ್ಬಿಡೋ, ನೆನಪೇ ಆಗ್ತಿಲ್ಲ ಅವಳಿಗೆ. ಶಿ ಫರ್ಗೆಟ್ ಮೈ ಬ್ರದರ್ ಈಸ್ ವೆರಿ ಇಲ್, ಅವನು ಹುಷಾರಿಲ್ಲ ಅನ್ನೋದನ್ನೇ ಅವ್ನು ನೋಡಿದಾಗ ಅವಳಿಗೆ ಮರ್ತೋಗ್ಬಿಡುತ್ತೆ. ಸೋ ಎಕ್ಸೈಟೆಡ್ ಅಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್ that she had not remembered. Remember ಅಂದ್ರೆ ನೆನಪು, ನಾಟ್ ರಿಮೆಂಬರ್ ಅಂದ್ರೆ ಮರ್ತೋಗ್ಬಿಟ್ಟಿದ್ದಾಳೆ, ಅವಳು ನೆನಪೇ ಇಲ್ಲ. ರಿಮೆಂಬರ್ ಗೆ ಆಪೋಸಿಟ್ ವರ್ಡ್ ಫರ್ಗೆಟ್, ರಿಮೆಂಬರ್ ಗೆ ಆಪೋಸಿಟ್ ವರ್ಡ್ ಏನು ಫರ್ಗೆಟ್ ಅಂತ. ಓಕೆನಾ? ರಿಮೆಂಬರ್, ಫರ್ಗೆಟ್. Forget. Not remembered that her brother was very ill. Ill ನೋಡಿ, the pronunciation is the same. Ill. ಹುಷಾರಿಲ್ಲ, ಬೆಟ್ಟ. ಇಲ್ಲ ಅಂದ್ರೆ ಅನಾರೋಗ್ಯ, HIL ಅಂದ್ರೆ ಹೋಮೋಫೋನ್ಸ್. ಓಕೆನಾ? She had seen how the doctors had shaken their heads gravely and spoken words that neither she nor even her parents could understand,
ಬಟ್ ಸಮ್ವೇರ್ ಡೀಪ್ ಇನ್ಸೈಡ್ ನೋಡಿ ಏನಾಗ್ತದೆ. Her brother was very. She had seen how the doctors had shaken their heads seriously. The doctors had shaken their heads. ನೋಡಿ ಎಲ್ಲಾಡ್ಸಿದ್ರು ಪಾಪ ತುಂಬಾ ಗಂಭೀರವಾಗಿ. It is not possible to cure his illness. His health was not cure. ಇವನ ಆರೋಗ್ಯ ಸುಧಾರಿಸುತ್ತೆ ಅನ್ನೋದಕ್ಕೆ ಅವರಿಗೆ ಭರವಸೆ ಇಲ್ಲ. ಹಾಗಾಗಿ ತುಂಬಾ ಗಂಭೀರವಾಗಿ ದೇವರ್ ಶೇಕ್ಸ್ ದೇರ್ ಹೆಡ್ಸ್ ಅವರ ತಲೆಯನ್ನ ಇಲ್ಲಿ ಅಲಾಡಿಸ್ತಾ ಇದ್ದಾರೆ. ಗ್ರೇವ್ ಸೀರಿಯಸ್ಲಿ ಅಂಡ್ ಸ್ಪೋಕನ್ ವರ್ಡ್ಸ್ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಗೋಯಿಂಗ್ ಟು ದ ಫೈನಲ್ ಸ್ಟೇಜ್. ತುಂಬಾ ಸೀರಿಯಸ್ ಆಗಿದೆ, ಅಂತಿಮ ಹಂತಕ್ಕೆ ಹೋಗ್ಬಿಟ್ಟಿದೆ. ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್. ಸ್ಪೋಕನ್ ವರ್ಡ್ಸ್ ದಟ್ ನೈದರ್ ಶಿ ನಾರ್ ಈವನ್ ಅವರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಸಮ್ವೇರ್ ಡೀಪ್ ಇನ್ಸೈಡ್. ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ, ಯಾರಿಗೆ, ಅವರ ಪೇರೆಂಟ್ಸ್ಗೆ, ಆ ಹುಡುಗನ ಎಲ್ಲ ಪೋಷಕರಿಗೆ, ಅವರ ತಂದೆ ತಾಯಿ, ಅವರ ಅಕ್ಕನಿಗೆ ಗೊತ್ತಿದೆ. ಇಟ್ಸ್ ವೆರಿ ಸೀರಿಯಸ್ ಡಿಸೀಸ್, ಇದು ತುಂಬಾ ಗಂಭೀರವಾದ ಕಾಯಿಲೆ ಅಂತ ಗೊತ್ತಿದೆ. ದೇವರ್ ಆಲ್ಸೋ ನಾಟ್ ಹೋಪ್, ಅವ್ರಿಗೂ ಕೂಡ ಹೋಪ್ಸ್ ಇಲ್ಲ. ನನ್ನ ಮಗ ಅಥವಾ ನಮ್ಮ ತಮ್ಮ ಬದುಕಿ ಮತ್ತೆ ಮುಂದೆ ಒಂಥರ ಆಗ್ತಾನೆ ಅಂತಕ್ಕಂಥ ಹೋಪ್ಸ್ ಇಲ್ಲ. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿನೊಳಗಡೆ ಇದೆ, ಏನಾದ್ರೂ ದೇವರ ದಯೆಯಿಂದ ಬದುಕಬಹುದೇನೋ, ಮತ್ತೆ ಹುಷಾರಾಗಬಹುದೇನೋ. ಬಟ್ ಸಮ್ವೇರ್ ಡೀಪ್ ಇನ್ಸೈಡ್, ಮನಸ್ಸಿನ ಆಳದಲ್ಲಿ ಒಂದ್ ಕಡೆ ಇದೆ, ನನ್ನ ಮಗ ಮತ್ತೆ ಮೊದಲನಂಗೆ ಆಗ್ಬಹುದು. ಅವಳಿಗೂ ಇದೆ, ಅವರ ಅಕ್ಕನಿಗೆ, ನನ್ನ ತಮ್ಮ ಮೊದಲನಂಗೆ ಹುಷಾರಾಗಬಹುದು ಅಂತ. ಹಾಗಾಗಿ ಇನ್ಸೈಡ್ ಔಟ್ಸೈಡ್ ನೋಡಿ, ಆಪೋಸಿಟ್ ವರ್ಡ್. ಇನ್ಸೈಡ್ ಔಟ್ಸೈಡ್. ಇಂಡೋರ್ ಔಟ್ಡೋರ್, ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್, ಹಾಗೆ ಇನ್ಸೈಡ್ ಔಟ್ಸೈಡ್. ಒಳಗಡೆ ಮನಸ್ಸಿನೊಳಗಡೆ ಇದೆ. ಸ್ಮಿತಾ, ದ ಗರ್ಲ್ ವಾಸ್ ಸ್ಮಿತಾ, ಅವರ ಅಕ್ಕ, ಹುಡುಗನ ಅಕ್ಕನ ಹೆಸರೇನು ಸ್ಮಿತಾ. ಹ್ಯಾಡ್ ನೋನ್ ದ ಫ್ರೈಟನಿಂಗ್ ಟ್ರೂತ್, ನಿಜವಾದ ಭಯದ ಸತ್ಯ ಗೊತ್ತವಳಿಗೆ. ಅಂದ್ರೆ ಎಂತ ಭಯ ಇದೆ ಮನಸ್ಸಿನಲ್ಲಿ, ಸತ್ಯ ಗೊತ್ತು, ಆ ಸತ್ಯವನ್ನ ಗೊತ್ತಾಗಿರೋದ್ರಿಂದ ಅವಳಿಗೆ ಭಯ ಆಗಿದೆ. ಫ್ರೈಟನಿಂಗ್ ಟ್ರೂತ್ ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ವಾಟ್ ವಾಸ್ ದ ಫ್ರೈಟನಿಂಗ್ ಟ್ರೂತ್? ಆ ಭಯ ಹುಟ್ಟಿಸ್ತಕ್ಕಂತಹ, ಹೆದರಿಕೆ ಹುಟ್ಟಿಸುವಂತಹ ಸತ್ಯ ಯಾವುದು? ದ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅಂದ್ರೆ ಅನಂತ್, ದ ಬ್ರದರ್ ನೇಮ್ ನೋಡಿ, ಅನಂತ್ ಅಂಡ್ ಸ್ಮಿತಾ. ಸ್ಮಿತಾ is the sister of Anant. Anant was the boy. He was the patient of cancer. ಇವನೇ ಪೇಷಂಟ್ ಆಗಿರ್ತಕ್ಕಂಥದ್ದು ಅನಂತ್. ಅವರ ಅಕ್ಕನ ಹೆಸರು ಸ್ಮಿತಾ. ದ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಸಾಯು ದಿನ ಸಾವಿಗೆ ಹತ್ರ ಆಗ್ತಾ ಇದ್ದಾನೆ, ಅವನು ಸಾವಿನ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ದ ವರ್ಡ್ ಕ್ಯಾನ್ಸರ್ ಹ್ಯಾಡ್ ಹಂಗ್ ಇನ್ ದ ಹೇರ್. ನೋಡಿ, ಆ ಕ್ಯಾನ್ಸರ್ ಪದ ಕೇಳಿದ್ರೆ ಸಾಕು, ಹ್ಯಾಡ್ ಹಂಗ್ ಇನ್ ದ ಹೇರ್. ಎಲ್ಲರೂ ಕೂಡ ವರಿ ಮಾಡಿ ಬೇರೊಬ್ಬರ ಬಗ್ಗೆ, ಯಾರಿಗಾರು ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅವ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಜಾಸ್ತಿ. ಅಮ್ಮ ಮಾತ್ರ 6 ತಿಂಗಳು ಬದುಕಬಹುದು, 1 ವರ್ಷ ಬದುಕಬಹುದು. ಈಗೆಲ್ಲ ಟ್ರೀಟ್ಮೆಂಟ್ ಇದೆ, ಬಟ್ ಇಟ್ಸ್ ವೆರಿ ಕಾಸ್ಟ್ಲಿ. ಸಕ್ಸಸ್ ಆಗೋದು ಕೂಡ ತುಂಬಾ ಕಡಿಮೆ. ಹಾಗಾಗಿ ಅವಳಿಗೆ ಆ ಸತ್ಯ ಗೊತ್ತಿತ್ತು. ಆ ಭಯ, ಆ ಒಂದು ಪದವನ್ನ, ಕ್ಯಾನ್ಸರ್ನ ಪದವನ್ನ ಕೇಳಿದ್ರೆ ಅವಳಿಗೆ ಒಂಥರ ಕೊರಿ ಮಾಡ್ಕೊಳ್ತಾಳೆ, ಬೇಜಾರು ಮಾಡ್ಕೊಳ್ತಾಳೆ, ನೋವಾಗ್ತಾ ಇದೆ. ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್, even though she pretended that all would be well and they would return together. ನೋಡಿ, her brother was dying of cancer. ಕ್ಯಾನ್ಸರ್ ನಿಂದ ಸಾಯ್ತಾರೆ ಅಂತ ಗೊತ್ತಿದೆ. Even though she pretended, she acting, nothing would be done happening, nothing happened. ಯಾವುದೇ ರೀತಿಯ ಒಂದು ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲರೂ ಅಷ್ಟೇ ಅವ್ರ ಮನೇಲಿ, ಇವರೆಲ್ಲ ಚೆನ್ನಾಗಿ ಅವ್ರ ಮುಂದೆ ತೋರಿಸ್ಕೊಳ್ತಾ ಇಲ್ಲ.
ಅನಂತ್ ಮುಂದೆ ಅಯ್ಯೋ ನೀನು ತುಂಬಾ ಕಾಯಿಲೆ ಬದುಕಲ್ಲಪ್ಪ, ನೀನು ಹುಷಾರಿಲ್ಲ, ನೀನು ಹುಷಾರಾಗ್ತೀಯ ಅನ್ನೋ ರೀತಿಯಲ್ಲಿ ಅವರು ನಟನೆ ಮಾಡ್ತಾರೆ. ಅವ್ರು ತೋರಿಸ್ಕೊಳ್ತಾ ಇಲ್ಲ, ಮನಸ್ಸಿನಲ್ಲಿದೆ ಇವನು ಬದುಕಲ್ಲ, ಇವನು ಸಾಯ್ತಾನೆ ಅಂತ. ಆದ್ರೆ ಅದನ್ನು ಹೊರಗಡೆ ವ್ಯಕ್ತಪಡಿಸ್ತಾ ಇಲ್ಲ. ಅದಕ್ಕೆ ನಾವು ಪ್ರಿಟೆಂಡೆಂಟ್ ಅಂತ ಕರಿತೀವಿ. ಶಿ ಪ್ರಿಟೆಂಡೆಡ್ ದಟ್ ಆಲ್ ವುಡ್ ಬಿ ವೆಲ್, ಎಲ್ಲ ಚೆನ್ನಾಗಿದೆ, ಹುಷಾರಾಗ್ತಾ ಇದೆ ನೀನು ಅನ್ನೋ ರೀತಿಯಲ್ಲಿ ಅವಳು ಆಕ್ಟಿಂಗ್ ಬಿಹೇವ್ ಮಾಡ್ತಾ ಇದ್ದಾಳೆ. ವುಡ್ ಬಿ ವೆಲ್ ಅಂಡ್ ದೇ ವುಡ್ ರಿಟರ್ನ್ ಟುಗೆದರ್ ಎ ಸ್ಮಾಲ್ ಫ್ಯಾಮಿಲಿ ಆಫ್ 4. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಚೆನ್ನಾಗುತ್ತೆ ಅಂತಲೇ ನಾವು ವಾಪಸ್ ಹೋಗ್ತೀವಂತೆ, ಹುಷಾರಾಗಿ ಚೆನ್ನಾಗಿ ಅಂತೇಳಿ ಆ 4 ಜನ ಆ ರೀತಿ ಬಿಹೇವ್ ಮಾಡ್ತಾ ಇದಾರೆ. ಎ ಸ್ಮಾಲ್ ಫ್ಯಾಮಿಲಿ ಆಫ್ 4 ಟು ದೇರ್ ಹೋಮ್ ಇನ್ ಗಂಗಾಪುರ್. ಅವ್ರು ಯಾವ ಊರವ್ರದ್ದು? ಗಂಗಾಪುರ್. ಗಂಗಾಪುರ್ ಇರ್ತಕ್ಕಂತಹ ಒಂದು ಊರಿನಲ್ಲಿ 4 ಜನ ಇರ್ತಕ್ಕಂಥ ಒಂದು ಸ್ಮಾಲ್ ಫ್ಯಾಮಿಲಿ. And he was only 15. The boy was 15 years old. The girl was 16 years old. 15 and the best table tennis player. ನಿಮಗೆ ಅನಂತ್ ಬಗ್ಗೆ ಕೇಳಿದ್ರೆ ಹೌದಾ ಅನಂತ್ ವಾಸ್ ದ ಬಾಯ್ ಅಂತ ಅವನ ಬಾಯ್ ಬಗ್ಗೆ ಕೇಳಿದ್ರೆ ಈ ರೀತಿ ಬರೀಬೇಕು. ಅವನ ಕ್ವಾಲಿಟಿ ಏನು ಅಂತ ಕೇಳಿದ್ರೆ, ಅವನ ಗುಣಗಳೇನು ಅಂತ ಕೇಳಿದ್ರು. ಅಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಹಿ ವಾಸ್ ಎ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ಅಂಡ್ ದ ಫಾಸ್ಟೆಸ್ಟ್ ರನ್ನರ್. ಅಷ್ಟೇ ಅಲ್ಲ, ದಿ ಫಾಸ್ಟೆಸ್ಟ್ ರನ್ನರ್, ವೇಗವಾಗಿ ಓಡತಕ್ಕಂತಹ ಓಟಗಾರನೂ ಆಗಿದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ದ ಬಾಯ್ ವಾಸ್ ಎಕ್ಸ್ಟ್ರಾರ್ಡಿನರಿ. ದ ಬಾಯ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಅವನು ವಿಶೇಷವಾದಂತಹ ಗುಣ ಇರತಕ್ಕಂಥ ಹುಡುಗ ಆಗಿದ್ದ. ಒನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಆಸ್ಕಿಂಗ್ ಅಬೌಟ್ ದ ಅನಂತ್. ಹೌದಾ ಅನಂತ್ ವಾಸ್ ಎಕ್ಸ್ಟ್ರಾರ್ಡಿನರಿ ಬಾಯ್ ಅಂತ ಕೇಳಿದರು. ಅವಾಗ ನೀವೆಲ್ಲ ಬರೀಬೇಕು ಹೇಗೆ ಅವನು ವಿಶೇಷವಾದಂತಹ ಒಬ್ಬ ವ್ಯಕ್ತಿ ಆಗಿದ್ದ, ಹುಡುಗ ಆಗಿದ್ದ ಅಂತ. ಹೌದಾ ಬಾಯ್ ವಾಸ್ ಇಂಟೆಲಿಜೆಂಟ್ ಅಂತ ಕೇಳಿದ್ರೆ ಈ ತರ ಬರೀಬೇಕು ನೀವು. The boy was a talented person. How the Anant was talented boy. Explain ಅಂತ ಕೇಳ್ತೀವಿ, ಬರಿಬೇಕಾಗುತ್ತೆ. ಅವನು ಟ್ಯಾಲೆಂಟ್ ಬಾಯ್ ಆಗಿದ್ದ? ಎಸ್. ನೀವು ಒಪ್ಕೊಳ್ತಾರ ಅಂತ ಕೇಳೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಎಸ್, ಬಿಕಾಸ್ he was the best table tennis player. ಅವನು ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ. ಸ್ಕೂಲ್ ಟೂರ್, ಆಮೇಲೆ ಫಾಸ್ಟ್ ರನ್ನರ್ ಆಗಿದ್ದ, ವೇಗವಾಗಿ. He was learning to play the sitar. ಅಷ್ಟೇ ಅಲ್ಲ, ಅವನು ಸಿತಾರನ್ನ ನುಡಿಸ್ತಕ್ಕಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಿತಾರ್ ವಾದಕರು. ನೋಡಿದ್ರೆ ನೀವು ರವಿಶಂಕರ್ ಅವ್ರ ಫೋಟೋದಲ್ಲಿ ಇಟ್ಕೊಂಡು ನೋಡಿ ಸಿತಾರ್ನ. ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಅದು ಸಿತಾರ್. ಅದನ್ನು ನುಡಿಸ್ತಕ್ಕಂಥ ಕಲಿತಾ ಇದ್ದ. They were both taking sitar lessons. That is Pita and Anant also take the lessons of the sitar. ಸಿತಾರ್ನ ನುಡಿಸೋದು ಹೇಗೆ ಅಂತೇಳಿ ಅವರಿಬ್ರು ಕೂಡ ಕಲಿತಾ ಇದ್ರು, ಸಂಗೀತವನ್ನು ಕಲಿದ್ರು. ಬಟ್ ಅನಂತ್ ವಾಸ್ ಬೆಟರ್ ದೆನ್ ಹರ್ ಆಸ್ ಇನ್ ಮೆನಿ ಅದರ್ ಥಿಂಗ್ಸ್. ಆದ್ರೆ ಅನಂತ್ ಅವಳಿಗಿಂತ ಎಲ್ಲದರಲ್ಲೂ ಉತ್ತಮವಾಗಿ ಕಲಿತಾ ಇದ್ದ. ನೋಡಿ, ಅಂದ್ರೆ ಅವ್ರ ಅಕ್ಕನಿಗಿಂತ ಸ್ಕಿಲ್ಫುಲ್ ಇರ್ತಕ್ಕಂತಹ ಒಬ್ಬ ಹುಡುಗ ಆಗಿದ್ದ, ಬ್ರಿಲಿಯಂಟ್ ಆಗಿದ್ದ, ಟ್ಯಾಲೆಂಟೆಡ್ ಬಾಯ್ ಆಗಿದ್ದ ಅವ್ರ ಅಕ್ಕನಿಗಿಂತ. ಹೇಗೆ ಅಂದ್ರೆ ಫಾಸ್ಟ್, ಅವನು ಸ್ಪೋರ್ಟ್ಸ್ ಅಲ್ಲೂ ಇದ್ದ, ಓದೋದ್ರಲ್ಲೂ ಇದ್ದ, ಮತ್ತು ಸಂಗೀತ ಕಲಿಯೋದ್ರಲ್ಲೂ ಕೂಡ ಇದ್ದ. ಹಾಗಾಗಿ ಅವನು ಬಹಳ ಟ್ಯಾಲೆಂಟ್ ಬಾಯ್ ಆಗಿದ್ದ. ಅವಳ ಅಕ್ಕನಿಗಿಂತ ಸ್ವಲ್ಪ ಉತ್ತಮವಾಗಿ ಅವನು ಬೇಗನೆ ಕಲಿತಿದ್ದ. He was already able to compose his own tunes to the astonishment of their guru. He was already learned the music or sitar and also able to compose. ಅವನೇ ಸ್ವತಃ ಒಂದು ರಾಗಗಳನ್ನು ಜೋಡಿಸ್ತಕ್ಕಂಥ, ರಾಗಗಳನ್ನ ನುಡಿಸ್ತಕ್ಕಂಥ ಕಲಿತಿದ್ದ. ಕಂಪೋಸ್ ಅಂದ್ರೆ ಅವನೇ ಸ್ವತಃ ರಾಗಗಳನ್ನ ಸೃಷ್ಟಿಸ್ತಕ್ಕಂತಹ, ಕಂಪೋಸ್ ಮಾಡ್ತಕ್ಕಂಥ ಕಲಿತಿದ್ದ. ಏಬಲ್, ಅನೇಬಲ್. ಏಬಲ್, ಅನೇಬಲ್. ನೋಡಿ, ಅವನೇ ಕಂಪೋಸ್, ಅವನೇ ಅದನ್ನ ಸೃಷ್ಟಿಸಿದ. ಅಂದ್ರೆ ಅವನು ಸ್ವತಃ ಸಂಗೀತ ರಾಗಗಳನ್ನ ಸೃಷ್ಟಿಸ್ತಿದ್ದಾನೆ. ಈಸ್ ಓನ್ ಟ್ಯೂನ್ಸ್. ಟ್ಯೂನ್ ಅಂದ್ರೆ ರಾಗಗಳು, ಕಂಪೋಸ್ ಅಂದ್ರೆ ಅವುಗಳನ್ನು ಜೋಡಣೆ ಮಾಡ್ತಕ್ಕ. ಟು ದ ಅಸ್ಟಾನಿಶ್ಮೆಂಟ್, ದಿಸ್ ಈಸ್ ವೆರಿ ಸರ್ಪ್ರೈಸ್, ದಿಸ್ ಈಸ್ ವೆರಿ ವಂಡರ್ಫುಲ್ ಆರ್ ಅಮೇಝಿಂಗ್. ಟು ದೇರ್ ಗುರು, ಅವರ ಗುರುವಿಗೆ ಆಶ್ಚರ್ಯ ಅನಿಸುತ್ತಿದ್ದು ಇವನ ಒಂದು ಸಾಧನೆ. ಇಷ್ಟು ಬೇಗನೆ
ಅವನು ಕಲ್ತು ಬಿಟ್ಟ ಅಂದ್ರೆ ಹೌ ದ ಬಾಯ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ದ ಸಿತಾರ್, ಲರ್ನಿಂಗ್ ದ ಸಿತಾರ್. ಅವನು ಹೇಗೆ ಎಷ್ಟು ಒಂದು ಆಸಕ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಅವ್ರಿಗೆ ಯಾರು ಬೇರೆ ಎಷ್ಟು ಬೇಗ ಕಲ್ತಿಲ್ಲ, ಆದ್ರೆ ಇವರು ಟ್ಯಾಲೆಂಟೆಡ್ ಬಾಯ್ ಆಗಿದ್ರಿಂದ ಬೇಗನೆ ಕಲ್ತಿದ್ದ. ಅದು ಅವ್ರ ಗುರುವಿಗೆ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟ್ರಕ್ ಅಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆ. ಅಂದ್ರೆ ಅದೇ ಸಮಯದಲ್ಲಿ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬಂದ್ಬಿಟ್ಟು ಅಟ್ಯಾಕ್ ಆಗಿಬಿಟ್ಟಿದೆ. ಸೊ ದ ಫ್ಯಾಮಿಲಿ ವಾಸ್ ಕಮಿಂಗ್ ಟು ದ ಫ್ಯಾಮಿಲಿ ಕೇಮ್ ಟು ದ ಬಾಂಬೆ. ಆ ಒಂದು ಫ್ಯಾಮಿಲಿ ಈಗ ಬಾಂಬೆಗೆ ಬಂದ್ಬಿಟ್ಟಿದೆ. ಸೊ ದಟ್ ಹಿ ಕುಡ್ ಬಿ ಟ್ರೀಟೆಡ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಆದ್ರಿಂದ ಅವನು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದಿದ್ದಾನೆ, ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಿದ್ದಾರೆ ಕ್ಯಾನ್ಸರ್ ಕಾಯಿಲೆಗೋಸ್ಕರ. ಎಲ್ಲಿ? ಬಾಂಬೆ. ಅವ್ರು ನಿಜವಾದವರು ಬಾಂಬೆ ಅಲ್ಲ, ಗಂಗಾಪುರ. ಆದ್ರೆ ಬಾಂಬೆಯಲ್ಲಿ ಬಂದು ಕ್ಯಾನ್ಸರ್ ಹಾಸ್ಪಿಟಲ್ ಅವನು ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದ್ದಾನೆ. Got it? All of you got it? In the yesterday class, we have discussed about the conjunctions. In this paragraph, so many conjunctions are come under in this paragraph. Neither, nor, but, and, though. ನೋಡಿ ಅಲ್ಲಿ ನಾನು ಹೇಳ್ತಾ ಹೋಗಿ ನೋಡಿ. ನೈದರ್ ನಾರ್ 4th ಲೈನ್ ಅಲ್ಲಿ ಇದೆ. ಹಾಗೇನೆ ಈ ಒಂದು ಅದು 6th ಲೈನ್ ಅಲ್ಲಿ ಇದೆ. ಹೌದಾ? ಅಂಡ್ ಇದೆ, ಬಟ್ ಇದೆ. These are the conjunctions. How to use the conjunctions in the sentences. ಹೇಗೆ ನಾವು ಕಂಜಂಕ್ಷನ್ ಉಪಯೋಗಿಸಬೇಕು ಅಂತ ನಾವು ನಿನ್ನೆ ಸ್ಟಡಿ ಮಾಡಿದ್ವಿ. ಹೌದಾ? ಹಾಗೇನೆ ಇಲ್ಲಿ ಕೂಡ ಅನೇಕ ಕಂಜಂಕ್ಷನ್ಸ್ ಇದಾವೆ, ನೋಡೋಣ. ಓಕೆನಾ? ಸೊ ಇದೆ, ಇದೇ ಸೇಮ್ ಸೆಂಟೆನ್ಸ್ ಕೊಡ್ತಾರೆ ಇನ್ ಯುವರ್ ಎಕ್ಸಾಮಿನೇಷನ್. ಆಸ್ಕಿಂಗ್ ವಿಲ್ ಬಿ ಸೇಮ್ ಸ್ಟೇಟ್ಮೆಂಟ್ ಆರ್ ಸೇಮ್ ಸೆಂಟೆನ್ಸಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಕಂಜಂಕ್ಷನ್. ಇದೇ ಸೆಂಟೆನ್ಸ್ ಕೊಟ್ಟು ಕಂಜಂಕ್ಷನ್ ಇದು ನೀವು ನೀಟಾಗಿ ಓದಿದ್ರೆ, ಟೆಕ್ಸ್ಟ್ ಬುಕ್ ಓದಿದ್ರೆ, ಯು ಕ್ಯಾನ್ ಈಸಿಲಿ ಆನ್ಸರ್ ದಿ ಕ್ವಶನ್ಸ್. ಓಕೆ ಚಿಲ್ಡ್ರನ್, whenever they came to Bombay, the family stayed with Aunt Sushila. Her apartment was not big, but there was always a room for them. ನೋಡಿದ್ರಿ ಆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಚಿತ್ರ ನೋಡಿದ್ರಿ. ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಮನೆ ತುಂಬಾ ದೊಡ್ಡದೇನಲ್ಲ, ಚಿಕ್ಕದು. ಆದ್ರೆ ಇವರು ಬಂದಾಗ ಉಳ್ಕೊಳ್ಳೋಕೋಸ್ಕರ ಇವರಿಗಾಗಿ ಒಂದು ರೂಮ್ ಅನ್ನ ಆ ಅಪಾರ್ಟ್ಮೆಂಟ್ ಮನೆಯಲ್ಲಿ ಇತ್ತು. Whenever they came to Bombay, the family stayed with Aunt Sushila. ಅವರ ಆಂಟ್ ಸುಶೀಲಾ ಅವ್ರ ಮನೆಯಲ್ಲಿ ಅವರು ಅಲ್ಲಿ ಜೊತೆಯಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಇವರಿಗೋಸ್ಕರ ಒಂದು ರೂಮ್ ಇರ್ತಾ ಇತ್ತು. ರೂಮ್ ಅಲ್ಲಿ ಬಂದಾಗ ಉಳ್ಕೊಳ್ತಾ ಇದ್ರು. They had come with high hopes in the miracles of modern science. ನೋಡಿ, they had come with high hopes. ತುಂಬಾ ನಿರೀಕ್ಷೆ ಇಟ್ಕೊಂಡು ಬಂದಿದ್ದಾರೆ. ಮಾಡರ್ನ್ ಸೈನ್ಸ್, ದ ಇಂಡಿಯಾ ಆರ್ ಆಫ್ ದ ಮಾಡರ್ನ್ ಸೈನ್ಸ್ ವಾಸ್ ವೆರಿ ಡೆವಲಪ್ಡ್. ಈಗ ಆದ್ರೆ ಇವತ್ತಿನ ಕಾಲದಲ್ಲಿ ಅಂತ ಎಂತ ಕಾಯಿಲೆ ಇದ್ರು ಹುಷಾರ್ ಮಾಡ್ಬೋದು, ಹುಷಾರಾಗ್ತಾರೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಹೌದಾ? ಅಂದ್ರೆ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಸೈನ್ಸ್ ಬೆಳೆದಿದೆ ಅಂತ. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್. ತುಂಬಾ ನಿರೀಕ್ಷೆ ಇಟ್ಕೊಂಡು ಬಂದಿದ್ದಾರೆ. ಇನ್ ದ ಮಿರಾಕಲ್ಸ್, ಏನಾದ್ರು ಯಾವ್ದು ನಡೆದ್ಬಿಟ್ರೆ, ದೇವರ ಒಂದು ಕೃಪೆ ನಮ್ಮ ಮೇಲೆ ಬಂದ್ಬಿಟ್ರೆ ಅಂತೇಳಿ, ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನದ ಒಂದು ಜಾದು. ಮಿರಾಕಲ್ ನಡಿಬೇಕಪ್ಪ, ಅಷ್ಟು ಅತ್ಯದ್ಭುತವಾದ, ನಂಬಲು ಅಸಾಧ್ಯವಾದಂಥದ್ದು ನಡೆದ್ರೆ ಅದನ್ನ ನಾವು ಮಿರಾಕಲ್ ಅಂತ ಕರಿತೀವಿ. ಅವನಿಗೆ ಹೋಗ್ತಾನೆ, 5 ನಿಮಿಷ ಹೋಗ್ತಾನೆ ಅಂತ ಬದುಕ್ಬಿಡ್ತಾನೆ, ಅದನ್ನ ನಾವು ಮಿರಾಕಲ್ ಅಂತ ಕರಿತೀವಿ. ದೊಡ್ಡ ಒಂದು ಕಾರಲ್ಲ ಏನೋ ಆಕ್ಸಿಡೆಂಟ್ ಆಗುತ್ತೆ, ಇರೋ 4 ಜನ ಸತ್ತಿರ್ತಾರೆ, ಒಂದು ಮಗುವಿಗೆ ಮಾತ್ರ ಏನೇನೂ ಆಗಿಲ್ಲ. ದಟ್ ಈಸ್ ದ ಮಿರಾಕಲ್. ಕ್ಲಿಯರ್? ಹಾಗೆ ಮಾಡರ್ನ್ ಸೈನ್ಸ್ ಏನಾದರೂ ಮಿರಾಕಲ್ ಆಗಿ ಪುನಃ ಮತ್ತೆ ನಾವು ಸಮ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್ಸ್ ಆರ್ ವೆರಿ ವೆಲ್. ಫಾರ್ ಎಕ್ಸಾಂಪಲ್, ದ ಕ್ರಿಕೆಟ್ ಪ್ಲೇಯರ್ ಯುವರಾಜ್ ಸಿಂಗ್, he was also suffering from cancer in last 5 to 6 years back, but he take a treatment in America. He took treatment in America. ಅಮೆರಿಕದಲ್ಲಿ ಅವನು ಟ್ರೀಟ್ಮೆಂಟ್ ತಗೊಂಡ. ಸೊ he was well. Now he was very fit. ಅವನು ಮತ್ತೆ ಹುಷಾರಾಗಿ ಫಿಟ್ ಆಗಿ ಬಂದ. ಬಹಳ ಕಾಲ ಇಟ್ ಇಸ್ ವೆರಿ ಡಿಫಿಕಲ್ಟ್, ಆದ್ರೆ ಅವನ ಅದೃಷ್ಟ ಇತ್ತು, ಬದುಕಿ ಬಂದ. ಮಿರಾಕಲ್ ಆಯ್ತು ಅಮೆರಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ. ಬಹಳ ಜನ ಹುಷಾರಾಗ್ತಾರೆ, ಕೆಲವರು
ಒಂದು 70% ಹುಷಾರಾಗೋದಕ್ಕೆ ಸಾಧ್ಯ ಕಡಿಮೆ. ಇವರು ಅದೇ ತರ ಹೋಪ್ಸ್ ಇಟ್ಕೊಂಡು ಬಂದಿದ್ದಾರೆ. ದೇ ಟೋಲ್ಡ್ ದೆಮ್ಸೆಲ್ಸ್ ದಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದ ಹಾಸ್ಪಿಟಲ್. ದೇ ಟೋಲ್ಡ್ ದೆಮ್ಸೆಲ್ಸ್, ಅವರಷ್ಟಕ್ಕೆ ಅವರೇ ಹೇಳ್ಕೊಳ್ತಿದ್ದಾರೆ, ದಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದ ಹಾಸ್ಪಿಟಲ್, ಆಸ್ಪತ್ರೆಯಲ್ಲಿ ಅವರು ಹುಷಾರಾಗ್ತಾರೆ ಅಂತ ಒಂದು ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ. And he would again walk and run and even take part in the forthcoming table tennis tournament. And he would again walk and run. ಅಷ್ಟೇ ಅಲ್ಲ, ಅವ್ರು ಹುಷಾರಾಗ್ತಾರೆ, ಜೊತೆಗೆ ಮತ್ತೆ ಅವನೇ ಸ್ವತಃ ನಡೆದಾಡ್ತಾನೆ, ಓಡ್ತಾರೆ. And also he was participate in the next tournament, table tennis tournament. ಅವನು ಮುಂದೆ ನಡೀತಕ್ಕಂತಹ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಂಡ್ ಹಿ ವುಡ್ ಪ್ಲೇ ದ ಸಿತಾರ್ ಅಂಡ್ ಪರ್ಯಾಪ್ಸ್ ವುಡ್ ಬಿ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅಷ್ಟೇ ಅಲ್ಲ, ಮುಂದೆ ಅವರು ಸಿತಾರನ್ನು ಕೂಡ ನುಡಿಸ್ತಾರೆ. ಮುಂದೊಂದು ದಿನ ಅವರೊಬ್ಬ ಪ್ರಸಿದ್ಧವಾದ ಸಿತಾರವನ್ನು ನುಡಿಸ್ತಕ್ಕಂಥ ವಾದ್ಯವನ್ನು ನುಡಿಸುವಂತಹ ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗ್ತಾರೆ ಅಂತೇಳಿ ಅವರೆಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದಾರೆ, ಹಂಚ್ಕೊಳ್ತಿದ್ದಾರೆ, ಅವರವರೇ ಅವ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಹಿಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ ಅಂಡ್ ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಡ್, ನೋಡಿ, ಬಟ್ ದಿಸ್ ಕಂಡೀಷನ್ ಗ್ರೀವ್ ವರ್ಸ್, ಬಟ್ ಹಿಸ್ ಕಂಡೀಷನ್ ವಾಸ್ ಗ್ರೋಯಿಂಗ್. ಗ್ರೀವ್ ಅಂದ್ರೆ ಬೆಳೀತಾ ಹೋಗುದು. ಇಟ್ ಈಸ್ ವರ್ಸ್, ದಿನೇ ದಿನೇ. ಇಟ್ ಈಸ್ ಕ್ರಿಟಿಕಲ್, ತುಂಬಾ ವಿಕೋಪಕ್ಕೆ ಹೋಗ್ತಾ ಇದೆ. ಅವರ ಕಾಯಿಲೆ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಕೆಡ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ, ಹೆಚ್ಚು ಕೆಟ್ಟು ಹೋಗ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ. ವರ್ಸ್ ಅಂದ್ರೆ ಕೆಟ್ಟ, ವರ್ಸ್ ಬೆಸ್ಟ್, ಆಪೋಸಿಟ್. ವಿತ್ ಈಚ್ ಪಾಸಿಂಗ್ ಡೇ, ಒಂದೊಂದೇ ದಿನ ಕಾಲದಂಗೆಲ್ಲ ಅವನ ಕಾಯಿಲೆ ಮತ್ತಷ್ಟು ಕೆಡ್ತಾ ಹೋಗ್ತಾ ಇದೆ. ಎರಡು ಡೇ ಅಂಡ್ ದ ಡಾಕ್ಟರ್ಸ್ ಆಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಡ್, ಆ ಕ್ಯಾನ್ಸರ್ ಹಾಸ್ಪಿಟಲ್ ಇರ್ತಕ್ಕಂತಹ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಇವನನ್ನ ಮನೆಗೆ ಕರ್ಕೊಂಡು ಹೋಗಿ, ಬಿಕಾಸ್ ಹಿ ವಾಸ್ ನಾಟ್ ಲೈವ್ ಮೋರ್ ಡೇಸ್, ಬಹಳಷ್ಟು ದಿನ ಬದುಕುವ ಸಾಧ್ಯತೆ ಇಲ್ಲ. ಟೇಕ್ ಹಿಮ್ ಹೋಮ್, ಮನೆ ಕರ್ಕೊಂಡು ಹೋಗಿ. ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಅವನು ಏನು ಇಷ್ಟಪಡ್ತಾನೋ ಆ ವಸ್ತುಗಳನ್ನು ಕೊಡಿ. ಅಂದ್ರೆ ಇರೋವಷ್ಟು ದಿವಸ, ಬದುಕಿರೋವಷ್ಟು ದಿವಸ ಅವನ ಆಸೆಗಳನ್ನ ಈಡೇರಿಸಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅವನನ್ನ ಬದುಕುವ ಸಾಧ್ಯತೆ ಕಡಿಮೆ ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನನ್ನ ಮನೆ ಕರ್ಕೊಂಡು ಹೋಗಿ. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್, ಅವನೇನು ಇಷ್ಟಪಡ್ತಾನ ಅವನು ಕೊಡಿ, ಅವನ ಇಚ್ಛೆಯನ್ನ ಈಡೇರಿಸಿ, ಅವನ ಆಸೆಯನ್ನು ಈಡೇರಿಸಿ ಅಂತೇಳಿ ಅವರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಅಂಡ್ ದೇ ಲೀವ್ then that the boy had not many days to live, and they live, ಅವ್ರಿಗೆಲ್ಲ ಗೊತ್ತಿದೆ, ಡಾಕ್ಟರ್ಸ್ ನೋ ಅಬೌಟ್ ಹಿಮ್, ಅವನ ಬಗ್ಗೆ ಗೊತ್ತಾಗಿದೆ ಡಾಕ್ಟರ್ಸ್. ದೆನ್ that the boy had not many days to live, the boy had not many days to live, ಬಹಳ ದಿನಗಳನ್ನು ಬದುಕೋದಿಲ್ಲ ಅಂತ ಹೇಳಿ ಡಾಕ್ಟರ್ಸ್ ಗಳಿಗೆ ಗೊತ್ತಾಗಿದೆ. ಬಟ್ ಕಂಡೀಷನ್, ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದ್ರೆ ಈ ವಾಯ್ಸ್ ಏನಿದೆಯಲ್ಲ, ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಇವ್ರ ಭಯವನ್ನ ಅವ್ರಿಗೂ ಗೊತ್ತಿದೆ, ಅವ್ರ ತಂದೆ ತಾಯಿಗಳಿಗೂ ಗೊತ್ತಿದೆ, ಅವ್ರ ಅಕ್ಕನಿಗೂ ಗೊತ್ತಿದೆ, ಆದ್ರೆ ಅವನು ಮುಂದೆ ಈ ವಾಯ್ಸ್ ಅನ್ನ ಈ ರೀತಿ ಮಾತಾಡುವಾಗಿಲ್ಲ. ದೇ ಲಾಫ್ಡ್ ಅಂಡ್ ಸ್ಮೈಲ್ಡ್ ಅಂಡ್ ಟಾಕ್ಡ್ ಅಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ನೋಡಿ, ದೇ ಲಾಫ್ಡ್, ನಗ್ತಾ ಇದ್ದಾರೆ, ಮನಸ್ಸೊಳಗಡೆ ನೋವಿದೆ, ಇವನು ಬದುಕಲ್ಲ ಅಂತ ಗೊತ್ತಿದೆ, ಸಾಯ್ತಾನೆ ಅನ್ನೋದು ಗೊತ್ತಿದೆ. ಬಟ್ ಇಟ್ ಡಿಡ್ ನಾಟ್ ಶೋ ದೇರ್ ಪೇನ್ಸ್, ಅವರು ನೋವನ್ನ, ದುಃಖವನ್ನ ಅವ್ರ ದುಃಖವನ್ನ ತೋರಿಸ್ತಾ ಇಲ್ಲ. ದೇ ಲಾಫ್, ನಗ್ತಾ ಇದ್ದಾರೆ, ಅಂಡ್ ಸ್ಮೈಲ್ಡ್ ಅಂಡ್ ಟಾಕ್ಡ್ ಅಂಡ್ ಸರೌಂಡೆಡ್ ಅನಂತ್, ಅವ್ರ ಸುತ್ತಲೂ ಕೂಡ ನಗೋ ರೀತಿಯಲ್ಲಿ, ಖುಷಿಯಿಂದ ಇರುವ ಹಾಗೆ, ಸಂತೋಷದಿಂದ ಮಾತಾಡ್ತಾರೆ, ಸಂತೋಷದಿಂದ ಇರ್ತಾ ಇದಾರೆ, ನಗ್ನಗ್ತಾ ಇರ್ತಾ ಇದಾರೆ. ಅಂಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ, ಅವನಿಗೆ ಏನೇನು ನೋಡಿದ್ರೆ, ಏನು
ಮಾಡಿದರೆ ಖುಷಿ ಆಗುತ್ತೋ ಅದನ್ನ ಮಾಡ್ತಾ ಇದಾರೆ, ಅವನಿಗೇನು ಆಟ ಆಡಿದ್ರೆ ಖುಷಿ ಆಗುತ್ತೋ ಅದನ್ನ ಆಟ ಆಡ್ತಾರೆ. ಹೀಗೆ ಅವನ ಸುತ್ತಲೂ ಕೂಡ ಸಂತೋಷದ ವಾತಾವರಣ ಇರೋ ಹಾಗೆ ಇವೆಲ್ಲರೂ ಕೂಡ ನೋಡ್ಕೊಳ್ತಾರೆ. ದೇ ಫುಲ್ಫಿಲ್ಡ್ ಇಸ್ ಎವ್ರಿ ನೀಡ್ ಅಂಡ್ ಗೇವ್ ವಾಟ್ ಎವರ್ he asked for. They fulfilled, the parents of the Anants were fulfilled his every need. ಅವನು ಏನೇನು ಇಷ್ಟಪಡ್ತಾನೋ ಅದೆಲ್ಲದೂ ಕೊಡ್ತಾ ಇದ್ದಾರೆ, ಒದಗಿಸ್ಕೊಡ್ತಾರೆ, ಈಡೇರಿಸ್ತಿದ್ದಾರೆ. ಅಂಡ್ ಗೇವ್ ವಾಟ್ ಎವರ್ he asked for. ಅವ್ನು ಏನು ಕೇಳ್ತಾರೆ ಅದನ್ನು ಮಾಡ್ಕೊಡ್ತಾ ಇದ್ದಾರೆ, ಅವ್ನು ಏನು ಕೇಳ್ತಾರೆ ಅದನ್ನು ಕೊಡ್ತಾ ಇದ್ದಾರೆ. ಅಂಡ್ ನೌ he was asking to go to the concert. ಈಗ ನೋಡಿ ಕ್ರಿಟಿಕಲ್ ಆಯ್ತು. ಈಗ ಅವನು ಕೇಳ್ತಾ ಇದ್ದಾನೆ, ನಾನು ಕೂಡ ಆ ಸಂಗೀತ ಕಾರ್ಯಕ್ರಮ ನೋಡಬೇಕು. ಅವನಿಗೆ ಕುತ್ಕೊಳಕ್ ಆಗ್ತಿಲ್ಲ, ಇದ್ದಳಕ್ ಆಗ್ತಿಲ್ಲ, ಹಾಸಿಗೆ ಮೇಲೆ ಮಲಗಿದ್ದಾರೆ. ಆದ್ರೆ ಅವನಿಗೆ ಆಸೆ ಆಗಿರ್ತದೆ, ನಾನು ಅನಂತ್ ಅವರ ಸಂಗೀತವನ್ನು ಕೇಳಬೇಕು ಅಂತೇಳಿ ಅವನಿಗೆ ಆಸೆ ಆಗಿದೆ. ಕೇಳ್ತಾ ಇದ್ದಾನೆ. ನಾವು he was asking to go to the concert. ನಾನು ಆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾನೆ. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಜೀವನದಲ್ಲಿ ಸಿಕ್ಕಿರುವಂತ ಒಂದು ಒಳ್ಳೆಯ ಅವಕಾಶ, ಮತ್ತೆ ಅವಕಾಶ ನನ್ನ ಜೀವನದಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳ್ತಾನೆ ಅವನು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂಡರ್ಲೈನ್. ಈ ವಾಸ್ ಜೀವನದಲ್ಲಿ ಸಿಕ್ಕಿರುವಂತ ಇದು ಒಳ್ಳೆ ಅವಕಾಶ, ಇದು ಮತ್ತೊಂದ್ಸಲ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಬೇರೆ ಅವರು ಹೇಳ್ತಾ ಇದ್ದಾನೆ. ಇದು ಒಂದು ರೀತಿ ಅವರಿಗೆ ಕಷ್ಟ ಆಯ್ತು. ಅಂತ ದೊಡ್ಡ ಕಾರ್ಯಕ್ರಮಕ್ಕೆ ಇವನ್ನ ಕರ್ಕೊಂಡು ಹೋಗೋದು ಕಷ್ಟ ಆಡಿಟೋರಿಯಂಗೆ. ಆದ್ರೆ ಅವನ ಆಸೆಗಳನ್ನು ಈಡೇರಿಸಬೇಕಾಗಿರೋದು ಇವರಿಗೆ ಅವಶ್ಯಕತೆ ಇದೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅವರು ಎತ್ತಿಕೊಳ್ತಾರೆ. ವೆನ್ ಯು ಆರ್ ಬೆಟರ್ ಈಸ್ ಮದರ್ ಸೆಡ್. ಆಗ ಅವನ ಮದರ್ ತಾಯಿ ಸಮಾಧಾನ ಮಾಡ್ತಾಳೆ. ವೆನ್ ಯು ಆರ್ ಬೆಟರ್, ನೀನು ಯಾವಾಗ ಉತ್ತಮವಾಗ್ತೀಯೋ ಹುಷಾರಾಗ್ತೀಯೋ, ಈಸ್ ಮದರ್ ಸೆಡ್ ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಇದೇ ಲಾಸ್ಟ್ ಟೈಮ್ ಅಲ್ಲಪ್ಪ, ಅವರಿನ್ನೂ ಅನೇಕ ಸಂಗೀತ ಕಾರ್ಯಕ್ರಮ ನಡೆಸ್ತಾರೆ, ಬೇರೆ ಕಡೆ ಎಲ್ಲಾದ್ರೂ ನಡೀತಾ ಇರುತ್ತೆ. ಇದೇನ ಲಾಸ್ಟ್ ಆಯ್ತು ಅವರು ಮತ್ತೆ ಸಂಗೀತ ನುಡ್ಸಲ್ವಾ, ಕಾರ್ಯಕ್ರಮ ಮಾಡಲ್ವಾ? ಮಾಡ್ತಾರೆ. ಇದೇ ಲಾಸ್ಟ್ ಟೈಮ್ ಅಲ್ಲ, ನೀನು ಹುಷಾರಾದ್ಮೇಲೆ ಎಲ್ಲಾದ್ರೂ ಮತ್ತೆ ಅವರೆಲ್ಲಾದ್ರೂ ಸಂಗೀತ ಕಾರ್ಯಕ್ರಮ ನಡೆಸಿ ನಾವು ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೇಳಿ ಅವ್ರು ಕೇಳೋಣ ಅಂತ ಹೇಳ್ತಾರೆ. ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಇದು ಕೊನೆ ಟೈಮ್ ಅಲ್ಲ, ಅವರಿನ್ನೂ ಅನೇಕ ಕಡೆ ಬೇರೆ ಕಡೆ ಸಂಗೀತ ಕಾರ್ಯಕ್ರಮನ ಮಾಡ್ತಾರೆ, ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಹೋಗೋಣಂತೆ ಅಂತ ಹೇಳಿ ಅವ್ರ ತಾಯಿ ಅವನಿಗೆ ಸಮಾಧಾನವನ್ನು ಮಾಡೋ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ನೋಡಿ ಯಾವ ತರ ಹೇಳ್ತಾಳೆ. ವೆನ್ ಯು ಆರ್ ಬೆಟರ್ ಈಸ್ ಮದರ್ ಸೆಡ್ ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ನೋಡಿ ಹಂಗೆ ಹೇಳ್ತಾ ಇದ್ದಾಳೆ. ಇದು ಕೊನೆಯ ಟೈಮ್ ಅಲ್ಲ, ಅವರು ನುಡಿಸ್ತಕ್ಕಂಥದ್ದು, ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇನ್ನೂ ಬಹಳಷ್ಟು ಸಮಯ ಅವ್ರು ಮಾಡ್ತಾರೆ. ನೀನು ಹುಷಾರಾದ್ಮೇಲೆ ಬೇಕಾದ್ರೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನ ನೋಡೋಣಂತೆ, ಈಗ ಮಲ್ಕೊಳಪ್ಪ ಅಂತ ಅವ್ರ ಅಮ್ಮ ಸಮಾಧಾನವನ್ನ ಮಾಡ್ತಾ ಇದ್ದಾರೆ. ಓಕೆ ಚಿಲ್ಡ್ರನ್, ಓಕೆ ಚಿಲ್ಡ್ರನ್, ನಾವು ದ homework session. Today's class homework. The extract, first one is the extract. They had come with high hopes. Given the question, 3 questions below this sentence. What were their high hope? The next second question. Do you think their hopes would be fulfilled? The third question. Who refers to they here? ಈ ರೀತಿ ನಿಮಗೆ ಎಕ್ಸ್ಟ್ರಾಕ್ಟ್ ಅಲ್ಲಿ ಕ್ವಶನ್ ಕೊಡ್ತಾರೆ. ನಾಳೆ ನೀವು ಈ 3 ಕ್ವಶನ್ಸ್ ಆನ್ಸರ್ ಬರ್ಬೇಕು. ನೆಕ್ಸ್ಟ್ ಐ ವುಡ್ ಟೋಲ್ಡ್ ಅಬೌಟ್ ದ ಟ್ಯಾಲೆಂಟ್ ಆಫ್ ದಿ ಅನಂತ್. ಓಕೆ ಚಿಲ್ಡ್ರನ್, ಡು ಯು ಕನ್ಸಿಡರ್ ಅನಂತ್ ಎ ಟ್ಯಾಲೆಂಟೆಡ್ ಬಾಯ್? ನೋಡಿ, ನೀವು ಕನ್ಸಿಡರ್ ಮಾಡ್ತೀರಾ ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅಂತ? ಗಿವ್ ಯುವರ್ ಆನ್ಸರ್, ನಿಮ್ಮ ಆನ್ಸರ್ನ ಬರೀಬೇಕು. ಓಕೆನಾ? ಇದೇ ಕ್ವಶನ್ ಕೇಳಿರಿ ಎಕ್ಸಾಮ್ ಅಲ್ಲಿ ಒಂದ್ಸಾರಿ, ಹಾಗಾಗಿ ನಾನು ಈ ಪ್ರಶ್ನೆಯನ್ನು ಕೊಟ್ಟಿನಿ. Tomorrow, all of you write the answers of these 2 questions. Okay, children? Okay. Thank you.